ಅರಣ್ಯ ಕೃಷಿ ಲಾಭದಾಯಕ ಆದದ್ದು 10 ವರ್ಷಕ್ಕೆ ಇದು ಗಿಡ ಬರ್ತದೆ. ಒಂದು ಗಿಡ 10,000 ಬಾಳುತ್ತೆ ಅಂತ ಹೇಳ್ತಾರೆ. ಗಿಡಗಳ ರಕ್ಷಣೆ ಮಾಡೋಕ್ಕೆ ಅರಣ್ಯ ಇಲಾಖೆದವರು ಸಹ ಪ್ರೋತ್ಸಾಹನ ಕೊಡ್ತಾರೆ. ಮಾರ್ಕೆಟ್ ಎಲ್ಲೈತೆ ಶ್ರೀಗಂಧದ ಗೊತ್ತಿಲ್ಲ, ಸುಮ್ಮನೆ ಯಾರೋ ಸುಳ್ಳು ಹೇಳಿಬಿಡ್ತಾರೆ. ಕಳೆ ನಿರ್ವಹಣೆ ಪ್ರಶ್ನೆನೇ ಬರೋಂಗಿಲ್ಲ ಇದ್ರಾಗ. 10 ವರ್ಷ ನೀವು ಅರಣ್ಯ ಕೃಷಿ ಮಾಡಿದ್ವಿ ಅಂದ್ರೆ ಮುಂದೆ 20 ವರ್ಷ ಈ ಭೂಮಿ ಫಲವತ್ತಾದ ಭೂಮಿ ಆಗ್ತದೆ. ಈ ಭೂಮಿ ನಾನು ಖರೀದಿ ಮಾಡಿದಾಗ ಇದೊಂದು ಬರಡು ಭೂಮಿ. ಇದರ ಮೂಲ ಮಾಲೀಕರೇ ಹೇಳಿದ್ರು, ನಾನು ಅವರೊಬ್ಬರು ವೈದ್ಯರು, ಇಡೀ ನನ್ನ ಸರ್ವಿಸ್ನೇ ದುಡ್ದದ್ದೆಲ್ಲ ಆ ಹೊಲಕ್ಕೆ ಹಾಳಾಗಿನಿ, ನೀವು ಎದಕ್ಕೆ ನೀವು ಅದನ್ನ ತಗೊಳಕ್ಕೆ ಹೋಗಿದ್ದೆ ಅಂತ ಹೇಳಿದ್ರಿ. ಇಲ್ಲ ಅದ್ರಾಗ ಮಾಡ್ಬೇಕಂತೇಳಿ ನಾನು ಇದನ್ನು ಇವತ್ತಿನ ದಿನ ಲೇಬರು ಭಾಳ ತೊಂದರೆ ಅದ, ಕೂಲಿಕಾರರ ತೊಂದರೆ ಅದ. ಇದ್ರಾಗ ಏನನ್ನ ಮಾಡಿದ್ವಿ ಅಂದ್ರೆ ನಾವು ಕೂಲಿಕಾರ ತೊಂದರೆ ಆಗ್ತದೆ ಅಂತೇಳಿ ಅರಣ್ಯ ಕೃಷಿ ಮಾಡಿದ್ರೆ ಅದು ಒಂದು 8-10 ವರ್ಷದಾಗ ಅದು ಫಸಲು ಬರ್ತದೆ ಗಿಡ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕಡಿಮೆ ಲೇಬರ್ ಖರ್ಚು ಇರ್ತದೆ, ಹೆಚ್ಚು ಆದಾಯ ಬರ್ತದೆ ಅನ್ನೋದು ಸಲುವಾಗಿ ಇದನ್ನು ಆಯ್ಕೆ ಮಾಡ್ಕೊಂಡ್ವಿ. ಇದು 3.5 ಎಕರೆ ಅದ್ರ ಭೂಮಿ. 3.5 ಎಕರೆ ಅದಂದ್ರೆ ಇದು ನಾನು ಖರೀದಿ ಮಾಡಿದ ಭೂಮಿ. ಇದು ಸೌಳು ಭೂಮಿ, ಇಲ್ಲಿ ಏನೂ ಬೆಳೀತಿದ್ದಿಲ್ಲ. ಇದನ್ನು ಏನು ಮಾಡಿದ್ವಿ ಅಂದ್ರೆ ನಮ್ಮದೇ ಒಂದು ಕಾನ್ಸೆಪ್ಟ್ನಾಗ ಎಲ್ಲೆಲ್ಲಿ ಈ ಲೈನ್ ಮಾಡೀನಿ ಅಲ್ಲೆಲ್ಲಿ JCBಲಿದ್ದ ಮಣ್ಣು ಹೊರಗೆ ಹಾಕಿ ಅದಕ್ಕೆಲ್ಲ ಕೆರೆ ಮಣ್ಣು ತಂದು ತುಂಬಿ ಇದನ್ನು ಅರಣ್ಯ ಸಸಿಗಳನ್ನು ನಾಟಿ ಮಾಡೀನಿ. ಅರಣ್ಯ ಇಲಾಖೆದವರು ಪುಕ್ಕಟೆ ಸಸಿ ಕೊಟ್ಟರು. ಇವನ್ನ ಏನಿಲ್ಲ, ರಾಜೇಶ್ ಅಂತೇಳಿ ಒಬ್ಬರು ಮಾನ್ಯವಾಗ ಅರಣ್ಯ ಸಂರಕ್ಷಣಾಧಿಕಾರಿ ಇದ್ದ, ಆತ ಭಾಳ ನಮಗೆ ಸಪೋರ್ಟ್ ಮಾಡಿದ. ಅರಣ್ಯ ಕೃಷಿ ಲಾಭದಾಯಕ ಆದದ್ದು, ಅದಕ್ಕೆ ಲೇಬರ್ ಬೇಕಿಲ್ಲ, ಏನಿಲ್ಲ, ನೀವು ಮಾಡ್ರಂತಿದೆ. ಅವ್ರ ಮಾರ್ಗದರ್ಶನದಾಗ ಇವೆಲ್ಲ ಗಿಡಗಳು ಹಚ್ಚಿದ್ದೀವಿ. 500 ಸಾಗವಾನಿ ಗಿಡ ಇದೇವೆ ರೀ, ಒಂದು 200 ಮಾಗಾನಿ ಇದೇವೆ ರೀ, ಒಂದು 200 ಶ್ರೀಗಂಧ ಇದೇವೆ, ಒಂದು 100 ಹೆಬ್ಬೇವು ಇದೇವೆ, ಮತ್ತು ನಮ್ಮ ಲೋಕಲ್ ತಳಿ ಬೇವಿನ ಗಿಡ ಒಂದು 100 ಕಂಪ್ಲೀಟ್ ಬಾರ್ಡ್ರಿಗೆ ಒಂದು 100 ಗಿಡ ಇದೇವೆ. ಒಟ್ಟು 1,000 ಗಿಡ. ನಮ್ಮ ಕಾನ್ಸೆಪ್ಟ್ ಏನಂದರೆ 10 ವರ್ಷಕ್ಕೆ ಇದು ಗಿಡ ಬರ್ತದೆ, ಒಂದು ಗಿಡ 10,000 ಬಾಳುತ್ತೆ ಅಂತ ಹೇಳ್ತಾರೆ. ನಾನು 10 ವರ್ಷ ಬೇಡ, 15 ವರ್ಷಕ್ಕೆ ಬರೋದಕ್ಕೆ. 15 ವರ್ಷಕ್ಕೆ ಒಂದು ಗಿಡ ನೀವು 10,000 ಬಾಳ್ತಂದ್ರೆ 1 ಕೋಟಿ ರೂಪಾಯಿದು ಗಿಡ ಆಗ್ತದೆ. ಜೊತೆಗೆ ಇದು ಭೂಮಿಯ ಮೌಲ್ಯನ ಅಷ್ಟೊತ್ತಿಗೆ ಜಾಸ್ತಿ ಆಗಿರ್ತದೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಇದನ್ನ ಅರಣ್ಯ ಕೃಷಿನ ಮಾಡಿದ್ದೀನಿ. ಇಲ್ಲರಿ ಅದು ಮಾಗಾನಿ ಹೆಬ್ಬೇವು ಹಾಕೋದಕ್ಕೆ ರೀಸನ್ ಏನಂದ್ರೆ ಅದಕ್ಕೆ ಇದು ಎಕ್ಸ್ಪೆಂಡಿಚರ್ ಇಲ್ಲರಿ, ಬೆಳವಣಿಗೆ ಟೈಮ್ನಾಗ ಏನು ಖರ್ಚು ಮಾಡೋದಕ್ಕೆ ಏನು ಇರೋಂಗಿಲ್ಲ. ಗಿಡ ಹಾಕ್ಬೇಕು, ಅದು 1 ವರ್ಷ ಆಗತನ ಅದನ್ನ ರಕ್ಷಣೆ ಮಾಡಬೇಕು. ಆ ಗಿಡಗಳ ರಕ್ಷಣೆ ಮಾಡೋಕ್ಕೆ ಅರಣ್ಯ ಇಲಾಖೆದವರು ಸಹ ಪ್ರೋತ್ಸಾಹನ ಕೊಡ್ತಾರೆ. ಒಂದು ಗಿಡಕ್ಕೆ 100 ರೂಪಾಯಿ ಕೊಡ್ತಾರೆ ರೀ. ಅಂದ್ರೆ ಮೊದಲನೇ ವರ್ಷ 40 ರೂಪಾಯಿ, 2ನೇ ವರ್ಷ 40 ರೂಪಾಯಿ, 3ನೇ ವರ್ಷ 20 ರೂಪಾಯಿ ಕೊಡ್ತಾರೆ ಒಂದು ಗಿಡಕ್ಕೆ. ನಾನು 1,000 ಗಿಡ ಇದೆ ಅಂದರೆ ಪ್ರತಿ ವರ್ಷ 40,000 ರೂಪಾಯಿ ಕೊಡ್ತಾರೆ. ಆ ಪ್ರೋತ್ಸಾಹದಂದಾಗ ನಾವು ರಕ್ಷಣೆ ಮಾಡಿದ್ವಿ ಅಂದ್ರೆ ಈಗ 3 ವರ್ಷ ಆಯ್ತು. ಇನ್ಮೇಲೆ ಏನು ನಾನು ಇದನ್ನು ರಕ್ಷಣೆ ಮಾಡೋದು ಬೇಕಿಲ್ಲ, ನೀರು ಸಹಿತ ಕಟ್ಟೋದು ಬೇಕಿಲ್ಲ, ಆಟೋಮೆಟಿಕ್ಲಿ ತಾನೇ ಬೆಳೆದು ಬಿಡ್ತದೆ, ನ್ಯಾಚುರಲಿ ಬೆಳೀತದೆ. ಮುಂದೊಂದು ದಿನ ನಮಗೆ ಆದಾಯ ಆಗ್ತದೆ. ಇದಕ್ಕೆ ಇಂಟ್ರ್ ಕ್ರಾಪ್ ಮಾಡ್ಬೇಕಾತಂದ್ರೆ ಅದಕ್ಕೆ ಒಬ್ಬರು ಮಹೇಶ್ ಹಿರೇಮಠ ಅಂತೇಳಿ ತೋಟಗಾರಿಕೆ ಅಧಿಕಾರಿ ಇದ್ದರು, ಈಗ ಅವ್ರು ಶಿರಗುಪ್ಪದಾಗ ಇದ್ದಾರೆ ರೀ. ಅವರು ಒಂದು ಸಾರಿ ಇದನ್ನು ನಾನು ಹಿಂಗೆ ಮಾಡೀನಿ ಅಂತೇಳಿ ಫೋಟೋ ಹಾಕಿದ್ನಿ. ಅದಕ್ಕೆ ನೀರು ಹೆಂಗೆ ಮಾಡ್ತೀರಿ ನೀವು ಅಂತ ಕೇಳಿದ್ರು. ಇಲ್ಲ ಡ್ರಿಪ್ ಮಾಡಿಸ್ಬೇಕು ಸರ್ ಅಂದೆ. ಇಲ್ಲ ಡ್ರಿಪ್ ಮಾಡಬೇಡ, ನಮ್ಮ ತೋಟಗಾರಿಕೆ ಇಲಾಖೆದಾಗ ಡ್ರಿಪ್ಪಿಗೆ ಸಬ್ಸಿಡಿ ಕೊಡ್ತೀವಿ ನಾವು, ಯಾರನ್ನೇ ಇರಲಿ, ಜನರಲ್ಲಿ ಇರಲಿ, ನನಗೆ ಹೆಂಗೆ ಬರ್ತದೆ, ಇಲ್ಲ ಯಾರೇ ಇರಲಿ ಬರ್ತದೆ ಅಂತೇಳಿ ಅವರು ತೋಟಗಾರಿಕೆ ಬೆಳೆಗಳನ್ನು ನಾವೇ ಸಸಿ ಕೊಡ್ತೀವಿ, ನೀವು ತೋಟಗಾರಿಕೆ ಬೆಳೆ ಮಾಡಿರಿ, ಡ್ರಿಪ್ ಹಾಕ್ಯಾರಿ ಅದಕ್ಕೆ, ಆ ಗಿಡನೂ ದೊಡ್ಡದಾಗ್ತದೆ, ನಮ್ಮದನ್ನ ದೊಡ್ಡದಾಗ್ತದೆ ಅಂದ್ರೆ. ಇವೆಲ್ಲ ಆಮೇಲೆ ಇವೆಲ್ಲ ಲಿಂಬು ಗಿಡ ಎಲ್ಲ ಅರಣ್ಯ ಇಲಾಖೆದವ್ರಿಗೆ ಕೊಟ್ಟಾರ್ರಿ. ಅವರು ಸೀತಾಫಲ, ಅದು ಮತ್ತು ಪೇರ್ಲ, ಮತ್ತು ನೀರ್ಲೆಣ್ಣು, ಸಪೋಟ ತೋಟಗಾರಿಕೆ ಇಲಾಖೆದವ್ರು ಕೊಟ್ಟರು. ಇವರೆಲ್ಲ ಲಿಂಬು ಗಿಡ ಅರಣ್ಯ ಇಲಾಖೆದವ್ರು ಕೊಟ್ಟರು. ಹಂಗಾಗಿ ಆ ಇಂಟ್ರ್ ಕ್ರಾಪ್ ಹೊಸ ಸಿಸ್ಟಮ್ ಇದು ಮಾಡಮ್ಮ, ಇದು ನಂದು ಇದನ್ನು ಬೆಳೆ ಬರ್ತದೆ, ಅದು ದೊಡ್ಡವಾದ ಮೇಲೆ ಅದನ್ನು ಬರ್ತದೆ ಅಂತೇಳಿ ಮಲ್ಟಿಪರ್ಪಸ್ ತಲೆಗೆ ಇಟ್ಕೊಂಡು ಮಾಡಿವಿ. ಇದು ಎಲ್ಲಿ ಮಾಡಿಲ್ಲರಿ ಇದುವರೆಗೆ, ನಾವು ಫಸ್ಟ್ ಅದು ಮಾಡಿ ನೋಡಿ. ಆಗಸ್ಟ್ 15ಕ್ಕೆ 3 ವರ್ಷದ ಗಿಡ ಅದ ನೋಡ್ರಿ. 3 ವರ್ಷದಾಗ ಯಾರನ್ನ ನೋಡಲಿ ಇವು 10 ವರ್ಷದ ಗಿಡ ಇದೇವ ಅಂತ ಕೇಳ್ತಾರೆ. 3 ವರ್ಷದಾಗ ಇದಾವೆ. ನಾವು ಏನು ಮಾಡ್ತೀವಿ ಅಂದರೆ ಅದರದ್ದೇ ಎಲೆ ಬೀಳ್ತದೆ ರೀ, ಅದೇ ಗೊಬ್ಬರ ಆಗ್ತದೆ. ಈ ಹಣ್ಣಿನ ಗಿಡಗಳಿಗೆ ಇವತ್ತಿಗೆ ಫರ್ಟಿಲೈಸರ್ ಯೂಸ್ ಮಾಡಿಲ್ಲ. ಏನೋ ಹುಳ ಬಿದ್ದಾಗ ಒಂದು ಸ್ವಲ್ಪ ಗೊಬ್ಬರ ಎಣ್ಣೆ ಹೊಡಿದೀವಿ ಅಷ್ಟೇ. ಉಳಿದಂತೆಲ್ಲ ತಿಪ್ಪಿ ಗೊಬ್ಬರನೇ ಹಾಕಿ ಎಲ್ಲ ತಿಪ್ಪಿ ಗೊಬ್ಬರ ಹಾಕಿ ಇದು ಮಾಡೀವಿ. ಈಗೆಲ್ಲ ಫಸಲು ಬರಕತ್ತದ್ರಿ. ಏನಿರಂಗಿಲ್ಲ ರೀ, ಅದ್ರ ನೆರಳಿಗೆ ಬರಂಗಿಲ್ಲ. ಗಿಡ ದೊಡ್ಡದಾಗಿ ಬಿಡ್ತದೆ,
ಅದು ಕಳೆ ಸಣ್ಣದಾಗ್ತದೆ, ಅದರಿಂದ ಏನೂ ಎಫೆಕ್ಟ್ ಆಗಿಲ್ಲ. ಇನ್ನೂ ಇದ್ರಾಗ ಯಾರನ್ನ ಮಾಡಿದ್ರೆ ನಾವು ಫ್ರೀ ಇರಂಗಿಲ್ಲ, ಇದ್ರ ಮಾಡೋರಿದ್ರಾಗ ಇದ್ರಾಗ ಒಂದು 20 ಕುರಿ ಮೇಯಿಸ್ಬೋದು. ಹೈನುಗಾರಿಕೆನೂ ಮಾಡೋಕ್ಕೆ ಅವಕಾಶ ಐತೆ. ನಮಗೆ ಟೈಮೆಲ್ಲ ಮಾಡೋಕ್ಕಿಲ್ಲ ಅಂತ ಬಿಟ್ಟಿವಿ. ಕಳೆ ನಿರ್ವಹಣೆ ಪ್ರಶ್ನೆನೇ ಬರೋಂಗಿಲ್ಲ ಇದ್ರಾಗ. ಅದು ನೆಳ್ಳಿ ಕಸನೇ ಬರೋದಿಲ್ಲ. ಸ್ಟಾರ್ಟಿಂಗ್ 10 ಕಾಲಕ್ಕೆ ಒಂದು ವರ್ಷದ ತನಕ ಒಂದು 6 ತಿಂಗಳ ತನಕ ಜೋಪಾನ ಮಾಡಿಬಿಟ್ರೆ ಆಯ್ತು ರೀ. ಅದಕ್ಕೆ ಯಾವ ಮಣ್ಣಿನಾಗನ ಸೌಳು ಮಣ್ಣೇ ಬೆಳೆಯಂಗಿಲ್ಲ. ಇದೆಲ್ಲ ಕಂಪ್ಲೀಟ್ ಸೌಳು ಮಣ್ಣಿದು. ಇದಕ್ಕೆ ನಾನೆಲ್ಲ ಕೆರೆ ಮಣ್ಣು ಡ್ರೈನ್ ತೆಗೆದು ಎಲ್ಲೆಲ್ಲಿ ಲೈನ್ 10 ಫೀಟಿಗೆ ಒಂದು ಲೈನ್ ಮಾಡೀನಿ. ಆ ಲೈನಿಗೆಲ್ಲ ಡ್ರೈನ್ ತೆಗೆದು ಕೆರೆ ಮಣ್ಣು ತುಂಬಿನಿ. ಇದ್ರಂಗೆ ತುಂಬಿದ್ರೆ ಮುಗ್ದೋತ್ರಿ. ಇದು ಕಂಪ್ಲೀಟ್ ಸೌಳು. ಇದ್ರಾಗ ಏನು ₹1 ಸಹಿತ ಬೆಳೆತಿದ್ದಿಲ್ಲ ಮೊದಲಿದ್ದವರು. ಇದರೊಳಗೆ ಪಕ್ಕದ ಹೊಲ ಐತೆ ನೋಡ್ರಿ, ಅದು ಹೆಂಗದ ಅದ್ರ ಜವಳನೇ ಐತೆ. ಇದಕ್ಕೆ ಬೇರೆ ಮಣ್ಣು ತಂದು 1 ವರ್ಷ ಕಾಪಾಡಿಬಿಟ್ರೆ ಆಯ್ತು ರೀ, ಮುಂದೆಲ್ಲ ತಾನೇ ಬೆಳೀತದೆ. ಇದಕ್ಕೆ ಸಾಗವಾನಿಗೆ ನೀರು ಸ್ವಲ್ಪ ಕಡಿಮೆ ಆದಾಗ ಒಂದಿಷ್ಟು ಹುಳು ಜೀಡಿ ಬರ್ತದೆ. ಅದೇನು ನ್ಯಾಚುರಲಿ ತಾನೇ ಕಡಿಮೆ ಆಗಿಬಿಡ್ತಾರೆ. ಮಳೆ ಆದಗಳೇ ಹೋಗ್ಬಿಡ್ತು, ಏನು ರೋಗ ಏನಿರಲ್ಲ. ಇವು ಇಂಟರ್ ಕ್ರಾಪಿಗೆ ಸ್ವಲ್ಪ ಇರ್ತದೆ. ಹಂಗಾಗಿ ಅದಕ್ಕೆ ಒಂದಿಷ್ಟು ಇದು ಮಾಡ್ತಿರ್ತಾರೆ, ಎಣ್ಣೆ ಹೊಡಿತೀವಿ ಆಗ ಒಂದು ಸರಿ. ರುಟೀನ್ ಏನಿಲ್ಲ ರೀ. ಈಗ 3 ವರ್ಷಲಿದ್ದ ಯಾವುದೇ ಸಸಿ ತಗೊಂಡ್ರೆ 3 ವರ್ಷಲಿದ್ದ ಆದಾಯ ಬರ್ತಂತ ಹೇಳ್ತಾರೆ. ನಾನು ಇದಕ್ಕೆ ಏನು ಸರ್ಕಾರಿ ಗೊಬ್ಬರ ಬರೀ ತಿಪ್ಪೆ ಗೊಬ್ಬರ ಹಾಕಿನಿ. ಈ ವರ್ಷ 100 ಲಿಂಬೆ ಗಿಡ ಇದ್ದಾವೆ. ಈ ವರ್ಷ ಒಂದು 50,000-60 ಸಾವಿರ ಲಿಂಬೆಹಣ್ಣು ಆಗ್ಯಾವ್ರಿ. ಅವು ನೇರಳೆಹಣ್ಣು ಆತದ್ವು. ಈಗ ವರ್ಷ ಎಲ್ಲ ನಾವೇ ರಿಲೇಷನ್ಗೆ ಅವರಿಗೆ ನಾವು ತಿದ್ವಿ. ಸಪೋಟ ಆತದ್ವು. ನಾವು ಈ ವರ್ಷ ಯಾರೂ ಮಾರೇ ಇಲ್ಲ. ಇಲ್ಲಿ ಯಾರೋ ಬಡವರೊಬ್ಬರು ಮಾರ್ದು ಹೆಚ್ಚಿಗೆ ಆದಾಗ ಇಲ್ಲೊಬ್ಬರು ಯಾರೋ ನಾವು ಮಾರ್ಕೊಂತೀವ್ರಿ ಒಯ್ರಿ ಅಂದ್ರೆ ನೀವೇ ಒಯ್ರಿ ಏನನ್ನ ಕೊಡ್ರಿ ಅಂತೇಳಿ. ಈಗ ಸಪೋಟ ಬಂದಿತ್ತು, ಅವ್ರು ನಾವು ಒಯ್ತೀವಿ ಅಂತ ಬಂದರು. ಹೆಂಗೆ ರೇಟ್ ಹೇಳ್ರಿ ನಮಗಂದ್ರೆ, ನಾನು ಬೆಳೆದತ್ತ ನೀನು ಮಾರಾಟ ಮಾಡಿ ಅದರ ಜೀವನ ಸಾಗಿಸತ್ತ. ನೀನು ಇಲ್ಲಿಗೆ ಆಟೋ ತಗೊಂಡು ಹಾಕ್ಯಂದು ಹೋಗಿ ಹಣ್ಣು ಮಾರಿದ ಮ್ಯಾಗ ನೀನು ಕೂಲಿ ಉಳಿಬೇಕು. ಎಷ್ಟಾದರೂ ವರ್ಕೌಟ್ ಐತೆ ನೀನೇ ರೇಟ್ ಕೊಟ್ಟು ಹೋಗಂತ ಇದೆ. ಅಥವಾ ₹9 kg ಹೋಯ್ತು ಅಂತ ಹೇಳಿದ್ರೆ 8 ಕ್ವಿಂಟಲ್ ಅದ ಹರ್ಕಂದು ಹೋತನ್ನ. ಅದು ಕೊಟ್ಟು ಅದ್ರ ಟೋಟಲಿ ಈ ವರ್ಷ ₹1,00,000 ಆದಾಯ ತಗೊಂಡಿವಿ. ಮೇಂಟೆನೆನ್ಸ್ ಜೀರೋ, ಏನು ₹10 ಖರ್ಚು ಮಾಡಿಲ್ಲ. ಖಾತ್ರಿಯಾಗ ಅರಣ್ಯ ಇಲಾಖೆದವ್ರು ತಕ್ಕ ಹೋಗಿ ನಾವು ಅರಣ್ಯ ಕೃಷಿ ಮಾಡ್ಬೇಕಂತ ಒಂದು ಅರ್ಜಿ ಕೊಟ್ಟಿವಿ ಅಂದ್ರೆ ಸಂಬಂಧಿಸಿದ ಪಂಚಾಯತಿಗೆ ಹೇಳ್ತಾರೆ. ನರೇಗಾದಾಗ ಅವರೇ ಪಿಟ್ ಹೊಡಿತಾರೆ, ಅವರೇ ಇದನ್ನು ಸಸಿ ನಡೆಸ್ತಾರೆ, ಅವರೇ ಸಹಾಯಧನ ಕೊಡ್ತಾರೆ. ಮತ್ತು ನೀರು ಒಂದು ಬೋರ್ವೆಲ್ ಹಾಕಿವ್ರಿ. ನೀರು ಚೆನ್ನಾಗದ, 2.5 ಇಂಚ್ ನೀರು ಅದ. ಒಂದು ದಿನಕ್ಕೆ ಇಡೀ ಕಂಪ್ಲೀಟ್ ತೋಟ ತೋದ್ಬಿಡ್ತದೆ ರೀ. ಮಳೆಗಾಲದಾಗಂತೂ ಒಂದು ದಿನ ಸ್ಟಾರ್ಟ್ ಮಾಡಲ್ಲ. ನ್ಯಾಚುರಲಿ ಮಳೆ ನೀರಿಗೆ ಬೆಳೀತದೆ. ಬೇಸಿಗೆಗೆ ಒಂದು 2 ಅಥವಾ 3 ಸಲ ನೀರು ಕೊಡ್ತೀನಿ ಅಷ್ಟೇ. ಅದಕ್ಕೆ ಉಳಿದಂತೆಲ್ಲ ಮಳೆಗೆ ಬೆಳೀತದೆ. ಇವಕ್ಕೆ ಹಣ್ಣಿನ ಗಿಡಗಳಿಗೆ ಅಂತ ಬಿಡ್ತಿರ್ತಾನೆ ರೀ. ಒಂದು 15 ದಿನಕ್ಕೊಮ್ಮೆ ಇಲ್ಲಿ ಯಾರು ಲೇಬರ್ ಇಲ್ಲ, ಡ್ರಿಪ್ ಸಿಸ್ಟಮ್ ಐತೆ. ನಾ ಬಂದು ಬಟನ್ ಹಾಕಿದ್ರೆ ವಾಲ್ ಸಿಸ್ಟಮ್ ತಾನೇ ಹೋಗ್ತಾವೆ. ಒಂದಿನ ಇದಕ್ಕೆ ಬಟನ್ ಹಾಕ್ತೀನಿ, ನೆಕ್ಸ್ಟ್ ಮತ್ತೆ ವಾಕಿಂಗ್ ಬಂದಾಗ ಚೇಂಜ್ ಮಾಡಿ ಹೋಗ್ತವೆ. ಮಾರ್ಕೆಟ್ ಇದು ನೋಡ್ರಿ, ಲೋಕಲ್ ಲಿಂಬು ಅದೆಲ್ಲ ಲೋಕಲ್ಲ ಹೋಗ್ತದೆ, ಹಣ್ಣಿಂದೆಲ್ಲ ಹೋಗ್ತದೆ. ಇನ್ನು ಫ್ಯೂಚರ್ನಾಗ ಇವೆಲ್ಲ ಮಾರಾಟ ಆಗ್ತೈತಿ. ಮಾರ್ಕೆಟಿನ ಸಿಸ್ಟಮೇ ಗೊತ್ತಿಲ್ಲ ರೀ ಯಾರಿಗಿಲ್ಲಿ. ಅಲ್ಲಿ ಏನು ಶ್ರೀಗಂಧರ ಅವರು ಅಲ್ಲಿ ರೇಟ್ ಐತಿ. ಮಾರ್ಕೆಟ್ ಎಲ್ಲೈತೆ ಶ್ರೀಗಂಧದ ಗೊತ್ತಿಲ್ಲ. ಸುಮ್ಮನೆ ಯಾರೋ ಸುಳ್ಳು ಹೇಳ್ಬಿಡ್ತಾರೆ. ಕಳು ಮಾಡೋರಿಗೆ ಅಂತ ಗೊತ್ತೈತಿ ನೋಡ್ರಿ ಮಾರ್ಕೆಟ್ ಇದು. ಇಲ್ಲೆಲ್ಲ ಸಣ್ಣ ಇಷ್ಟು ಕಟ್ಟಿಗೆ ಆಯ್ತು ಅಂದ್ರೆ ಕಳು ಮಾಡೋಕೆ ನಿಂತಾರೆ. ಅವನಿಗೆ ಗೊತ್ತದಂತ ಮಾರ್ಕೆಟ್. ಇದುವರೆಗೂ ಈಗ ಮೊದಲೆಲ್ಲ ರಿಸ್ಟ್ರಿಕ್ಷನ್ ಇತ್ತಿದು ಶ್ರೀಗಂಧ ಬೆಳೆಯೋಕೆ. ಈಗ ಇದು ಪರವಾನಿಗೆ ಕೊಟ್ಟು ಒಂದು 10-12 ವರ್ಷ ಆಯ್ತು ಸರ್ಕಾರ ಖಾಸಗಿಯಾಗಿ ಬೆಳೆಯೋಕೆ. ಇನ್ನು ಯಾರೂ ಬೆಳೆ ಮಾರ್ಕೆಟಿಗೆ ಹೋಗೋ ಸ್ಥಿತಿಗೆ ಬಂದಿಲ್ಲ ಶ್ರೀಗಂಧ. ಅದೇನು ಮಾರ್ಕೆಟ್ ಏನು ಇವರು ಮೈಸೂರು ಚಾನಲ್ ಮೈಸೂರವ್ರು ತಗೊಂತಾರಂತ ಹೇಳ್ತಾರೆ ರೀ. ಅದು ಏನದು ಅದ್ರ ಬಗ್ಗೆ ಸ್ಪಷ್ಟ ಚಿತ್ರ ಇಲ್ಲ. ನಮಗೇನು ಲಾಸ್ಟಿಗೆ ಸ್ಥಳೀಯವಾಗೇನು ಸಾಮಿಲ್ಗಳಿಗೆ ಮಾರ್ತಾವಲ್ಲ ಅನ್ನೋ ಧೈರ್ಯ. ಜೀರೋ ಮೇಂಟೆನೆನ್ಸ್ ಇದು ಏನಿಲ್ಲ. 10 ವರ್ಷ ನೀವು ಅರಣ್ಯ ಕೃಷಿ ಮಾಡಿದ್ವಿ ಅಂದ್ರೆ ಮುಂದೆ 20 ವರ್ಷ ಈ ಭೂಮಿ ಫಲವತ್ತಾದ ಭೂಮಿ ಆಗ್ತದೆ. ಯಾಕಂದ್ರೆ ಇದ್ರದ್ದು ಎಲ್ಲ ತಪ್ಪಲು ಬಿದ್ದು ಇಲ್ಲೇ ಇರ್ತದೆ ರೀ. ಇದು 10 ವರ್ಷ ಇದನ್ನು ಬೆಳೆದು ಕಟಾವು ಮಾಡಿ ಮಾರಿದ್ವಿ ಅಂದ್ರೆ ಮುಂದಿನ ಬೆಳವಣಿಗೆ ಇನ್ನು ಮುಂದೆ 20 ವರ್ಷ ಇದನ್ನು ಗೊಬ್ಬರ ಇಲ್ಲದೆ ಬೆಳಿಬೋದು ಈ ನೆಲನ. ಅಷ್ಟು ಫರ್ಟಿಲಿಟಿ ಆಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.